ತಾಲಿಬಾನ್ಗಳು ಕಳ್ಳರೆ, ಆದರೆ ISIಗೆ ಲೆಕ್ಕ ಹಾಕ್ಕೊಂಡ್ರೆ ತಾಲಿಬಾನ್ಗಳು ಒಳ್ಳೆ ಕಳ್ಳರು. ಇಲ್ಲಿ ಬಂದು ಇದೆಲ್ಲ ನೋಡಾದ್ಮೇಲೆ ಗೊತ್ತಾಯಿತು, ಭೂಮಿ ಮೇಲೆ ಯಾರಾದರೂ ರಾಕ್ಷಸರು ಅಂತ ಇದ್ದಿದ್ರೆ ಅದು ISIS. ದೇವರು, ನಾವೀಗ 16ನೇ ಶತಮಾನದ ಮಾರ್ಕೆಟಿಗೆ ಬಂದಿದ್ದೀವಿ. 400 ವರ್ಷಗಳಿಗೂ ಅಧಿಕ ನಾವಿರೋಂಥ ಈ ಮಾರ್ಕೆಟ್ಟು ಜಗಮಗಿಸ್ತಾ ಇತ್ತು. ಒಂದು ಕಡೆ ಚಿನ್ನ, ಇನ್ನೊಂದು ಕಡೆ ಬೆಳ್ಳಿ, ಇನ್ನೊಂದು ಕಡೆ ತಾಮ್ರ, ಇನ್ನೊಂದು ಕಡೆ ಸ್ಪೈಸು, ಇನ್ನೊಂದು ಕಡೆ ರೇಷ್ಮೆ ಎಲ್ಲ ಮಾರಾಟ ಮಾಡ್ತಾಯಿದ್ರು 400 ವರ್ಷಗಳಿಂದ. ಆದರೆ ಕರೆಕ್ಟಾಗಿ 6-7 ವರ್ಷದ ಹಿಂದೆ ಎಲ್ಲ ಮುಗಿಸ್ಬಿಟ್ರು. ದೇವರು, ನೀವು ನೋಡ್ತಾ ಇರೋ ಅಂಥ ಈ ಮನೆ ಹಾಳು ಕೆಲಸ ಮಾಡಿರೋರೆಲ್ಲ ಬ್ರೈನ್ ವಾಶ್ ಆಗಿರೋ ಅಂಥ ಬ್ರೈನ್ಗಳು. ನಾವು ಹೋಗಿದ್ದಂಥ ಹೋಮ್ ಸಿಟಿಯಿಂದ ಈ ಅಲಪೋ ಸಿಟಿವರೆಗೂ ಕನಿಷ್ಠ 50,000 ಜನನ್ನ ಕೊಂದಾಕ್ಬಿಟ್ಟವ್ರೆ. ಈ 50,000 ಜನದಲ್ಲಿ 95% ಎಲ್ಲ ಮುಸ್ಲಿಮ್ರು, ಮಕ್ಕಳು, ಹೆಂಗಸರು ಎಲ್ಲ ಅವರೇ. ಇನ್ನು ಸ್ವಲ್ಪ ಕ್ರಿಶ್ಚಿಯನ್ರು. ಈ ಮುಸ್ಲಿಮು ಕ್ರಿಶ್ಚಿಯನ್ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಮನೆ ಹಾಳು ಕೆಲಸ ಮಾಡಿದವರು ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಆ್ಯಂಡ್ ಸಿರಿಯಾದ ಗುಂಪಿಗೆ ಸೇರಿದವರು, ಅಂದರೆ ISISನ ಆತಂಕವಾದಿಗಳ ಗುಂಪು. ಅವ್ರಿಗವರೇ ಹೀರೋಗಳು, ಧರ್ಮ ರಕ್ಷಕರು. ಅವ್ರು ಮಾಡಿದ್ದೇ ಸರಿ ಅಂತ ಧರ್ಮನ ನೆತ್ತಿಗೇರಿಸ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗವರೇ ಅನ್ಕೊಂಡ್ಬಿಡ್ತಾರೆ ಅವ್ರು ಮಾಡ್ತಾ ಇದ್ದಂಥ ಇಸ್ಲಾಮಿಕ್ ಆಚರಣೆಗಳು ಮಾತ್ರ ಸರಿ, ಬೇರೆ ಮುಸ್ಲಿಮರು ಮಾಡ್ತಾ ಇರೋವಂಥ ಇಸ್ಲಾಮಿಕ್ ಆಚರಣೆಗಳು ತಪ್ಪು ಅಂತ. ಅದಕ್ಕೆ ಅವ್ರ ಗುಂಪನ್ನ ಬಿಟ್ಟು ಇನ್ನು ಉಳಿದಿರೋವಂಥ ಎಲ್ಲ ಮುಸಲ್ಮಾನರನ್ನ ಕೊಂದಾಕ್ಬಿಟ್ಟಿದ್ದಾರೆ. ಅವ್ರಿರೋವಂಥ ಊರುಗಳನ್ನ ನರಕ ಮಾಡ್ಬಿಟ್ಟವ್ರೆ. ಮನೆ ಹಾಳರು ಅಮಾಯಕರ ಮೇಲೆ ಹಾರಿಸಿರೋ ಅಂಥ ಬುಲೆಟ್ಗಳ್ನ ನೋಡ್ರಿ. ಯಪ್ಪ ಯಪ್ಪ ಯಪ್ಪ, ಇದನ್ನೆಲ್ಲ ನೋಡಿದ್ರೆ ತಾಲಿಬಾನ್ಗಳು ಎಷ್ಟೋ ಬೆಟ್ರು ಅಂತ ಅನಿಸುತ್ತೆ. ಯಾಕಂದರೆ ತಾಲಿಬಾನ್ಗಳು ಅವಾಗವಾಗ ಮಾರ್ಕೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಸಿವಿಲಿಯನ್ಸ್ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾಯಿದ್ರು. ಆದರೆ ಒಂದೊಂದೇ ಸಲ ಏಕಾಏಕಿ ಈ ಪಾರ್ಟಿ ಮಾಡಿರಲಿಲ್ಲ ಅವರು. ತಾಲಿಬಾನ್ಗಳು ಕಳ್ಳರೆ, ಆದರೆ ISIಗೆ ಲೆಕ್ಕ ಹಾಕ್ಕೊಂಡ್ರೆ ತಾಲಿಬಾನ್ಗಳು ಒಳ್ಳೆ ಕಳ್ಳರು. ಇಲ್ಲಿ ಬಂದು ಇದೆಲ್ಲ ನೋಡಾದ್ಮೇಲೆ ಗೊತ್ತಾಯಿತು, ಭೂಮಿ ಮೇಲೆ ಯಾರಾದರೂ ರಾಕ್ಷಸರು ಅಂತ ಇದ್ದಿದ್ರೆ ಅದು ISIS. ಇಲ್ಲೂ ಉಡಾಯಿಸವ್ರೆ, ಇಲ್ಲೂ ಉಡಾಯಿಸವ್ರೆ, ಇಲ್ಲೂ ಉಡಾಯಿಸವ್ರೆ, ಇಲ್ಲೂ ಉಡಾಯಿಸ್ಬಿಟ್ಟವ್ರೆ. ಎಲ್ಲ 4 ದಿಕ್ಕನ್ನು ಸ್ಮಶಾನ ಮಾಡ್ಬಿಟ್ಟವ್ರೆ. ಸುಮ್ಮನೆ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಕ್ಕಳು, ಮರಿನೋ, ತಾಯೋ, ಗಂಡನೋ, ತಮ್ಮನೋ, ಅಣ್ಣನೋ, ಅಕ್ಕನೋ, ತಂಗಿನೋ ತನ್ನ ದಿನನಿತ್ಯದ ವಸ್ತುಗಳನ್ನ ತಗೋಬೇಕು ಅಂತ ಮಾರ್ಕೆಟಿಗೆ ಬಂದಿರ್ತಾರೆ. ಆದರೆ ಯುಗಗಳು ಕಳೀತು, ವರ್ಷಗಳು ಕಳೀತು, ಮಾರ್ಕೆಟಿಂದ ಮನೆಗೆ ಹೋಗೇ ಇರಲ್ಲ. ಸಿರಿಯನ್ ಮಾಡ್ತಾವ್ರು ನನ್ನ ಗುರು ಇವರು. ಓಹೋ, ಕಿಚ್ಚ ಸುದೀಪ್ ಸರ್ ಥರ ಕಾಣ್ತಾ ಇಲ್ಲ. ಗುರು, ಇಡೀ ಎಲ್ಲ ಮಾರ್ಕೆಟು ಸ್ಮಶಾನ ಆಗ್ಬಿಟ್ಟೈತೆ. ಆದರೆ ಇಡೀ ಮಾರ್ಕೆಟಲ್ಲಿ ವರ್ಕ್ ಆಗ್ತಾ ಇರೋವಂಥ ಈ ಒಂದೇ ಒಂದು ಅಂಗಡಿ. ಆದರೆ ಈ ಅಂಗಡೀಲಿ ಇವ್ರ ಅಂಗಡಿ ಅಷ್ಟೇ, ಇನ್ಯಾರು ಒಂದೇ ಒಂದು ನರಪಿಳ್ಳೆನೂ ಕಾಣಿಸಲ್ಲ. ಈ ಅಂಗಡಿಲಿ ಯಾರು ಬರ್ತಾರೆ ಗುರು ಈ ಥರ ಇದ್ದರೆ ಇಲ್ಲಿ ಮಾರ್ಕೆಟಲ್ಲಿ? ಆದರೆ ಇವರ ಅಂಗಡಿ ಇದು. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಮತ್ತೆ ಹಣ ಬೇಕು, ಮತ್ತೆ ಬಾಡಿಗೆ, ಮತ್ತೆ ಇಂಟೀರಿಯರು, ಅದು ಇದು ಎಲ್ಲ. ಇಲ್ಲಿನ ಜನಗಳ ಜೀವನ ತುಂಬ ಕಷ್ಟ ಇದೆ.